ಗಂಧರ್ವ ಲೋಕಕ್ಕೆ ಚೂಟಿಂದ ರಥ ಬಿಡುವಂತ ಸಾಲಕ್ಕೆ ವಿಭೂತಿ ಅರ್ಜುನ ಎಲ್ಲಿಗೆ ಹೋಗುವಯೋ ನಿಲ್ಲ ನಿಲ್ಲು ಬಳಿರೆ ಸಾಕ್ಷಾತ್ತಾರನಂ ಧ್ವಂಸಗೈದ ವೀರಭದ್ರನು ಬಲ ರೋಜಿತ ಕುರುವರನಕರ ಕಳ್ಳ ಮುರ್ಕ ಭದ್ರವಾಗಿ ಮುದ್ರಿಸಿ ಕದ್ದು ಕಳ್ಳನಂತೆ ಎಲ್ಲಿಗೆ ಹೋಗುವಯೋ ಬುದ್ಧಿ ಶೂನ್ಯನೆ ಬುದ್ಧಿ ಶೂನ್ಯವ ನನ್ನ ಮಾತಾಯ್ತು ನೋಡು ಈಶ್ವರನ ಮರೆ ಮಕ್ಕಳು ದೈವಗಿಂತ ಮೇಲಿದ್ದರು ಬ್ರಹ್ಮನ ಸಮ್ಮುಖದಲ್ಲಿದ್ದರು ನಿನ್ನ ಬಿಡುವುದಿಲ್ಲ ಎಲೈ ಕುಲ್ಲ ಹೆಚ್ಚಿಗೆ ಮಾತನಾಡಿದ ಬುದ್ಧಿ ಶೂನ್ಯವಾದ ಮಧ್ಯಮ ಪಾಂಡವ ಗಂಧರ್ವ ಕುಮಾರ ಬುದ್ಧಿ ಒಳ್ಳೆಯವರ ಒಡ್ಡಲ ಮಾಡಿದ ನಿನಗೆ ಭಯ ಪಡಬಲ್ಲ ಸಹಜವಾಗಿ ಭಯ ಪಡಬೇಕಲ್ಲ ಅದಮ್ಮ ಏ ದುರುಳನ್ನ ಬಿಡಿದು ಅಮರಾವತ್ಯ ಕರ್ರಕಂಡಾಗದ ಬಿಡುವುದಿಲ್ಲ ಈ ಏಡಿನ ಸರ್ವತ ಬಿಡುವುದಿಲ್ಲ ಪಲ್ಲುಗುಡ ಮಾಡಿಬಿಡು ಬಳಿದ್ರ ಎಲೈ ಮಂಡ ಗಂಧರ್ವ ಬಳಿರೆ ದಂಡ ಗಂಡುಗಲಿ ಗಾಂಡಿವೆ ಮಧ್ಯಮ ಪಾಂಡವನೆಂಬ ಪ್ರಜ್ಞೆ ಇಲ್ಲದೆ ನಿರ್ಭಯವಾಗಿ ಆತನಾಗಿ ಮಾತನಾಡಿದ ಮುರ್ಕ ಎಲೈ ಆದಮ ಎಲೆ ಆದವ ಬಳಿರೆ ಮಾತಿನಿಂದ ಈ ಗುರುವಲ್ಲವನ ಸೆರೆ ಬಿಟ್ಟರೆ ಇಲ್ಲವಾಯಿತೆ ಗಂಧರ್ವ ಲೋಕಂ ಸುತ್ತ ಸೂರ್ಯ ಬೈದು ಬಿಡೋಣ ಇಲ್ಲ ಅಲ್ಲ ಎಲೆಯ ಅರ್ಜುನ ಎಲೈ ಗಂಧರ್ವ ಗಂಟಕನಾದ ಕೌರವನು ನಿಮಗೆ ವೈರಿಯಲ್ಲದ ಇಲ್ಲದವರ ದಾರಲೇ ಮೂರ್ಖ ಇಂಥ ದುಷ್ಟನನ್ನು ಎತ್ತಕ್ಕೆ ಬಿಡ್ತಾರೆ ಬಂದಿಗ ನಮ್ಮ ಅಣ್ಣನ ಆಜ್ಞೆ ಆಗಿರುವುದಲೇ ಮೂರ್ಖ ಈ ಭ್ರಷ್ಟನನ್ನು ಕಟ್ಟೊಯ್ದು ಎಳೆದೊಯ್ದು ಯಮರಾಜನಲ್ಲಿ ಪರಿಶೋಧಿಸುವನು ಸಂತೋಷದಿಂದ ಪಟ್ಟಣವನ್ನು ನಿಷ್ಠಗರಿಷ್ಠ ಕರಿಪುರದ ಸಿರಿ ಸಾಮ್ರಾಜ್ಯವನ್ನು ಪರಿಶೋಧಿಸುವುದಕ್ಕೆ ಆ ದೇವರೇ ಇಂಥ ಕಾಲವನ್ನು ಕೈಗುಡಿಸಿರೋಣ ಲೇ ಅರ್ಜುನ ಎಲೈ ಗಂಧರ್ವ ಕುಮಾರ ಇಂಥ ಪಾಪತ್ಮನನ್ನು ಎತ್ತಕ್ಕೆ ಬಿಡಿಸಲು ಬಂದಿಗ ಅಯ್ಯೋ ಇವನು ಮಾಡಿದ ಕೃತ್ಯವನ್ನು ಕೇಳಿದ ನಮ್ಮ ವನಾಂತರದ ಬೀಗ ಮುದ್ರ ಅರಗಡದು ಸರಬರ ಸೋಪಾನವನ್ನು ಕಿತ್ತಿ ಪರಿಂಪರೆಯಿಂದ ಅರಗಡದು ಹಾಸಿಗೆಯನ್ನು ಮಾಡಿ ಮಲಗಿದ್ದಾನಂತೆ ಲೇ ಅರ್ಜುನ ಒಂದು ಇವನ ತಂದೆಯ ಕಾಲದಲ್ಲಿ ಸಹ ಕಾಣಿನು ಈ ಸುದ್ದಿ ಕೇಳಿ ನಿಮ್ಮ ಅಣ್ಣನಾದ ಗರ್ವರಾಯನಿಗೆ ಸಂತೋಷದಿಂದಿರಬೇಕು ಪಾಲ್ಗೊಡ